ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಎಷ್ಟನೇ ಶ್ಲೋಕ? ಸರಿ. ಈಗ ಏನು ಹೇಳಿದ್ರು? ಗುರುಗಳು ಹೀಗಿರಬೇಕು, ಗುರುಗಳ ಲಕ್ಷಣ ಹೇಳಿದ್ರು. ಹೀಗಿದ್ರೆ 37 ಲಕ್ಷಣ ಇದ್ರೆ ಅವ್ರು ಎಂಥವ್ರು? ಅವರು ಅತ್ಯಂತ ಮುಖ್ಯ ಗುರುಗಳು. ಲಕ್ಷಣ ಕಡಿಮೆ ಆಗ್ತಾ ಹೋದಂತೆ ಗುರುತ್ವ ಇರುತ್ತೆ, ಆದರೆ ಮುಖ್ಯ ಗುರುತ್ವ ಇರೋದಿಲ್ಲ. ಇದು ವ್ಯತ್ಯಾಸಗಳು. ಆದರೆ ದುರ್ಲಕ್ಷಣ ಇದ್ರೆ ಮಾತ್ರ ಏನಲ್ಲ, ಅದು ಗುರುತ್ವ ಬರೋದೇ ಇಲ್ಲ. ಇವತ್ತು ಎಷ್ಟೋ ಸರ್ತಿ ನೋಡ್ತೇವಲ್ಲ, ಬುದ್ಧವ್ರಿಗೆ ಗೊತ್ತಾಗಲ್ಲ. ಶಾಸ್ತ್ರ ಸಂಸ್ಕಾರ ಇದ್ದವರಿಗೆ ಕೆಲವು ರೂಪ ನೋಡಿದ ತಕ್ಷಣ ಇವರು ಕಾಂಪಿಟೆಂಟ್ ಅಲ್ಲ, ಇದು ಗುರುಗಳಾಗ ನಾಲಾಯಕ ಅಂತ ಗೊತ್ತಾಗುತ್ತೆ. ಪೊಲೀಸ್ ಡ್ರೆಸ್ ಏನು ಪೊಲೀಸ್ ಅಂತ ಕರೆ ಏನರ್ಥ? ತಪ್ಪದು. ಯಾಕೆ ಡ್ರೆಸ್ ನೋಡಿದ್ರೆ ಗೊತ್ತಾಗಲ್ಲ ಪೊಲೀಸ್ ಅಲ್ಲ ಅಂತೇಳಿ. ಆ ಥರ ಮುಫ್ತಿಯಲ್ಲಿರೋ ಕೇಸ್ ಎಕ್ಸೆಪ್ಷನ್. ಯಾರಲ್ಲಿ ಪೊಲೀಸ್ ಹತ್ರ ಟ್ಯಾಗ್ ಇರಬೇಕಾತ ಒಂದು ಯೂನಿಫಾರಮ್ ಇರುತ್ತೆ. ಗುರುಗಳಿಗೆ ಒಂದು ಯೂನಿಫಾರಮ್ ಇದೆ. ಅದು ಹೊರಗಿಂದ ಬರೋ ಯೂನಿಫಾರಮ್ ಅಲ್ಲ. ಯಾವ ಯೂನಿಫಾರಮ್? ಅದು ದೇಹದ ಲಕ್ಷಣನೇ ಆಗಿದೆ. ದೇಹದ ಲಕ್ಷಣ ಆಗಿದೆ. ಆ್ಯಕ್ಚುಲಿ ಒಪ್ತಾರೆ. ಅದು ತುಂಬ ಜನ ಗೊತ್ತಿರಬೇಕು. ಎಷ್ಟೋ ಕಡೆ ಇದು ಬರುತ್ತೆ. ನಮ್ಮ ಆಚಾರ ಶಾಸ್ತ್ರದಲ್ಲಂತೂ ಆಚಾರ ನೋಡಿದ ತಕ್ಷಣ ಸರ್ವಜ್ಞರು ಗೊತ್ತಾಗ್ತಿತ್ತು ಅಂತ ಹೇಳ್ಬಿಡ್ತಾರೆ. ನೋಡಿದ ತಕ್ಷಣ ಸರ್ವಜ್ಞರು ಗೊತ್ತಾಗ್ತಿತ್ತು. ಹಾಗಿದ್ರು ಸೂರ್ಯ ನೋಡಿದ ತಕ್ಷಣ ಬೋಲ್ಡ್ ಇದೆಯಾ? ಅದು ಬೆಳಕು ನೋಡಿದ್ದವು ಸೂರ್ಯ ಅಂತ ಗೊತ್ತಾಗುತ್ತಲ್ಲ. ಸೂರ್ಯ ಲಕ್ಷಣ ಏನದು? ಪ್ರಚುರ ಪ್ರಕಾಶ ರವಿ, ಅತ್ಯಂತ ಹೆಚ್ಚು ಕಾಂತಿ ಇರೋರು ಗೊತ್ತಾಗ್ಬಿಟ್ಟಿದೆ. ಅದೇ ರೀತಿಯಲ್ಲಿ ಒಳ್ಳೆ ಇವರಿದ್ದಾರೆ. ಬಾಣನ ಕಾದಂಬರಿ ಅಂತಿದೆ. ಫಸ್ಟ್ ಟೈಮ್ ಒಬ್ಬರು ನೋಡ್ತಾ ಇದ್ದಾರೆ, ವರ್ಣನೆ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಹಾಡ್ತೀರಿ ನೀವು ಅಂತೇಳಿ. ಹಾಡೇ ಇಲ್ಲ ಇನ್ನೂ ಕೂಡ ಅವನು, ಹಾಡೇ ಇಲ್ಲ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ ಇವರು, ಭಾರಿ ಚೆನ್ನಾಗಿ ಮಾತಾಡ್ತಾರೆ. ಏನು ಹಾಡಿಲ್ಲ ಗಿಡಿಲ್ಲ, ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ಅಷ್ಟೇ. ಹೇಗೆ ಹೇಳಿದ ಅವನು? ಕರೆಕ್ಟ್ ಅದು. ಯಾಕೆಂದರೆ ಹಾಡೋರ್ಗೆ ಇರೋ ರೀತಿಯೇ ಬೇರೆ. ಆಲಾಪ ಮಾಡಿ 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 ಅವ್ರಿಗೆ ಜಾಸ್ತಿ ರೀತಿಯೇ ಬೇರೆ ಇರ್ತಾವತ್ತೆ. ಗೊತ್ತಾಯ್ತಾ? ಆನುವಂಶಿಕವಾಗಿ ಬಂದಿರುತ್ತೆ. ಅದಕ್ಕೆ ಆನುವಂಶಿಕತೆ ಬರೋದ್ರಿಂದಾನೇ ಅವ್ರಿಗೆ ಹಾಡೋ ಸುಲಭ ಆಗುತ್ತೆ. ತಾಯಿ ತಂದೆಯಲ್ಲಿ ಹಾಡು ಬರುತ್ತೆ, ಯಾರಿಗೂ ಏನೂ ಬರಲ್ಲ. ಆ ವಿಚಾರ ಬೇರೆ. ಜನರಲಿ ಅದು ಸುಲಭ. ಯಾಕೆ ಅವ್ರು ಹೇಗೆ ಬಂದಿರುತ್ತೆ, ಜೀನ್ಸಲ್ಲೇ ಬಂದಿದ್ದು ಹಾಗೆ ಬರುತ್ತೆ. ತಿಳಿತಿಲ್ಲ, ನೋಡಿದ ತಕ್ಷಣ ಹೇಳ್ತಾರೆ. ಈಗಿದೆ ಅಂದಮೇಲೆ ಒಳ್ಳೆ ಸಂಗೀತಗಾರರು ಇವರು. ಒಂದು ಹಾಡಿಲ್ಲ ಅವ್ರು ಅಲ್ಲ ಅಂತ ಹೇಳಿದ್ರು ಬಿಡೋದಿಲ್ಲ. ಆಗಿರಲೇಬೇಕು ನಿಮಗೆ ಗ್ಯಾರಂಟಿ. ಅಷ್ಟೇ ಇಲ್ಲ, ಎಕ್ಸ್ಪರ್ಟ್ ಡಾಕ್ಟರ್ಸ್ ಎಲ್ಲ ತೊಗೊಂಡ್ಬಿಟ್ಟಾಗ ಭಾರಿ ಅಡ್ವಾನ್ಸ್ ಸ್ಟೇಜಲ್ಲಿ ಯಾವ ಮೂಳೆ ಗೀಡೆ ಸಿಕ್ಕರೆ ಅದ್ರ ಮೇಲೆ ಹೇಳಕ್ಕೆ ಶುರು ಮಾಡ್ತಾರೆ. ಈ ರೀತಿ ಇರಬೇಕದು. ಅದು ಲೋ ಲೆವೆಲ್ ನಿಂತೋಗ್ಬಿಟ್ರೆ ಹೋಯ್ತು ಅಷ್ಟೇ. ಎಕ್ಸ್ಪರ್ಟೈಸ್ ಇದ್ದಾಗ ಎಂಥ ಸ್ಥಿತಿಯಲ್ಲೂ ಹೇಳ್ತಾರೆ. ಅದೊಂದು ಲಕ್ಷಣಶಾಸ್ತ್ರ. ಲಕ್ಷಣಶಾಸ್ತ್ರ ಹಾಗಿದ್ರೆ ಏನಿರಬೇಕು? ಆ ಗುಣಗಳು ಇರಬೇಕು. ಹಾಗಿದ್ರೆ ಈ ದೋಷ ಇದ್ದರೆ ಆ ದೋಷನೂ ಇರಬೇಕು. ಈ ದೋಷ ಇದೆ ಅಂದರೆ ಸರಿಯಲ್ಲ. ಅದಕ್ಕೆ ಎಷ್ಟೊತ್ತ ಕಣ್ಣು ಯಾಕೆ ನೋಡ್ತಾರೆ? ಏನು ಗೊತ್ತಾಗುತ್ತೆ? ಉಳಿದವ್ರಿಗೆ ಏನು ಗೊತ್ತಾಗಲ್ಲ, ಯಾಕೆ ಹೊರಗೆ ನೋಡ್ತಾರೆ ಅಂತೇಳಿ. ಈ ರೀತಿ ಇದ್ದರೆ ದೋಷ ಇದೆ. ನಾಲಿಗೆ ಯಾಕೆ ನೋಡ್ದು, ನಾಲಿಗೆ ತೋರಿಸು ಅಂತ ಹೇಳ್ತಾರೆ. ಅದಕ್ಕೆ ನಮಗೇನು ಗೊತ್ತಾಗಲ್ಲ ಅದರಿಂದ, ಆದರೆ ಅವರಿಗೆ ಗೊತ್ತಾಗುತ್ತೆ. ಹೀಗಿದ್ರೆ ಏನೋ ದೋಷ ಇದೆ. ಮತ್ತೆ ಏನು ತಿಂದಿದ್ದು ಕೇಳ್ತಾರೆ, ಅದೊಂದು ದೋಷ. ಅರ್ಥ ಆಗ್ಲಿಕ್ಕೆ ಇವ್ರು ಏನು ತಿಂದಿಗೆ ಯಾಕೆ ನಾ ತಿಂದು ಇವ್ರಿಗೆ ಯಾರು ಅಂತ ನಮಗೆ ಇವ್ರಿಗಟ್ಟೆ ಹೋಗುತ್ತೆ ಅಂತ ಕೇಳಬಾರ್ದು. ಶಿಷ್ಯಾಯ ಸತ್ಯಂ ಭವತೆ ತತ್ಸರ್ವಂ. ಸೊ ಲಕ್ಷಣದ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ದುರ್ಲಕ್ಷಣ ಇದ್ದವ್ರ ಹತ್ರ ಹೋಗ್ಕೊಡೋದು, ಸಲಕ್ಷಣ ಇದ್ದವ್ರ ಹತ್ರ ಹೋಗಬೇಕು. ಪೂರ್ತಿ ಸಲಕ್ಷಣ ಇದ್ದರೆ ಅವ್ರು ಸಾಕ್ಷಾತ್ ರುಜುಗಳಾದ್ದರಿಂದ ಅವ್ರು ಹೇಳಿದ್ದೆಲ್ಲ ಅವ್ರು ಏನು ಕೊಟೇಶನ್ನು ಕೊಡಬೇಕಾಗಿಲ್ಲ. ಅವ್ರು ಹೇಳಿದರೆ ಸತ್ಯ ಅಂತಲೇ ಅರ್ಥ. ಅದರಲ್ಲಿ ಇನ್ನೊಂದು ವಿಷಯ, ನಮಗೆ ಅದೆಲ್ಲ ಗೊತ್ತಾಗದವರು ಪರವಾಗಿಲ್ಲ. ಅಸಂಶಯ ಸಂಶಯ ಚಿತ್. ಅದು ಸಂಶಯ ಇರ್ಕೊಡ್ತು, ನಮ್ಮ ಸಮಸ್ಯೆ ಪರಿಹಾರ ಮಾಡಬೇಕು. ಇದು ಗುರುತ್ವದ ಬೇಸಿಕ್ ಲಕ್ಷಣ. ಬರೀ ಲಕ್ಷಣ ತೋರಿಸ್ಬಿಟ್ಟು ಉತ್ತರ ಕೊಡೋದಿಲ್ಲ ಅಂದರೆ ಲಕ್ಷಣ ಸರಿಯಲ್ಲ ಅಂತ. ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯ. ಯಾಕೆ ಸತ್ಯಂ ಭವತಿ ಅಂದರೆ ವೆರಿ ಇಂಪಾರ್ಟೆಂಟ್. ಓದಿ ಸಾರ್ಥಕ ಆಗಬೇಕೋ ಬೇಡ? ಸಾರ್ಥಕ ಆಗ್ಬೇಕಾದ್ರೆ ಇಂಥವ್ರು ಹೇಳಿದ್ರೆ ಸಾರ್ಥಕ ಆಗುತ್ತೆ ಅಂತ ಅರ್ಥ. ನಮಗೆ ಅಫಿಲಿಯೇಟೆಡ್ ನಾನ್ ಅಫಿಲಿಯೇಟೆಡ್ ಗೊತ್ತಾಗುತ್ತಲ್ಲ, ಆ ಟೈಪ್. ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಷನ್ ಓದಿದರೆ ಕ್ವಾಲಿಫಿಕೇಷನ್ಗೆ ಮಾನ್ಯತೆ ಇದೆ. ಇಲ್ಲದೆ ಹೋದ್ರೆ ಏನಾಯ್ತದ? ನಾವು ಎಷ್ಟೋ ಸರ್ತಿ ಇವತ್ತು ಹೇಳ್ತಿರ್ತಾರೆ ಆ ಯೂನಿವರ್ಸಿಟಿನ ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ರೆಕಗ್ನೈಸ್, ಆ ಸ್ಟೇಟಲ್ಲಿ ರೆಕಗ್ನೈಸ್ ಇಡೋದು, ಬಟ್ ಇಲ್ಲಿ ನಾವು ರೆಕಗ್ನೈಸ್ ಮಾಡೋದಿಲ್ಲ. ಇನ್ನೊಂದು ಕಂಟ್ರಿಯಲ್ಲಿ ನಾಟ್ ರೆಕಗ್ನೈಸ್, ಆ ಕಂಟ್ರಿಯಲ್ಲಿ ರೆಕಗ್ನೈಸ್. ಕೆಲವು ಆಲ್ ಓವರ್ ದಿ ವರ್ಲ್ಡ್ ರೆಕಗ್ನೈಸ್. ಆ ದೃಷ್ಟಿಯಿಂದ ಆ ರೀತಿ ಗುರುತ್ವ ಅಂಬದು ಈ ರೀತಿ ಇದ್ದರೆ ಅವನು ಲಕ್ಷಣ ಭರಿತನಾಗಿದ್ದರೆ ಏನಾಗಿರಬೇಕು? ಅದೇ ವಾದ ಮತ್ತು ಮಧ್ಯದಲ್ಲಿ ಬರುತ್ತದು. ಗಲಾಟೆ ಮಾಡ್ದಾತ ಯಾರೋ ಕುದಿಪುಸ್ತವರು ಗಲಾಟೆ ಮಾಡ್ದ, ನೀವು ಭಾಷ್ಯನೇ ಬರೋದಿಲ್ಲ, ಇರೋ ಭಾಷೆ ಯಾಕೆ ಖಂಡನೆ ಮಾಡ್ತೀರಿ ಅಂತ ಕೇಳಿ. ಅದಕ್ಕೆ ಆಚಾರ್ಯ ಏನು ಹೇಳಿದರು? ಭಾಷ್ಯವನ್ನು ವಿಮರ್ಶೆ ಮಾಡೋಕ್ಕಾದ್ರೆ ಭಾಷ್ಯ ಬರೆದವರೇ ಆಗಿರೋ ನಿಯಮ ಇಲ್ಲ ಅಂತ ಹೇಳಿದ್ರು. ನನಗೆ ದಂಡವಾರಿತ, ಯಾವ ಶಾಸ್ತ್ರ ಹಾಗೇನು ಇಲ್ಲ ಅಂಥೇಳಿ. ಅಲ್ಲಿ ಕೂತವರೆಲ್ಲ ಜ್ಞಾನಿಗಳೆಲ್ಲ ಹೇಳಿದರು, ಇಲ್ಲ, ಆಚಾರ್ಯರ ಮಾತು ಲಕ್ಷಣ ನೋಡಿದಾಗ ಅವ್ರು ಎಂಥವ್ರವರು? ವೇದವಲ್ಲವರು. ಅವರಿಗೆ ಸಂಪೂರ್ಣ ಕಾಂಪಿಟೆನ್ಸ್ ಇದೆ. ಬರೆದಿದ್ದಾರೆ ಬಿಟ್ಟಿದ್ದಾರೆ ಲೆಕ್ಕ ಅಲ್ಲ. ಇದು ಹೈಲಿ ಕಾಂಪಿಟೆಂಟು ರಿವ್ಯೂವರ್ ಭಾಷ್ಯ ಅಂತ ಅರ್ಥ ಹೇಳಿಬಿಡ್ತಾರೆ. ಅಲ್ಲಿ ಬಂದಾಗಲೇ ಆ ವಿಷಯ ಬರೋದು. ನೋಡಿದ ತಕ್ಷಣ ಅವ್ರಿಗೆ ಕಾಂಪಿಟೆನ್ಸ್ ಆಗಿದೆ. ಸರ್ ಲಕ್ಷಣ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳ್ತಾ. ಈ ಲಕ್ಷಣ ಶಾಸ್ತ್ರ ಉಪಯೋಗ ಅಲ್ಲಿ ಬಂದಿದೆ.
ಇದೆಲ್ಲ ತಿರುಗುಪಟ್ಟಿತಾಚಾರ್ಯ ಕೋಟ್ ಮಾಡ್ತಾ ತತ್ವ ಪ್ರದೀಪದಲ್ಲಿ ಹೇಳ್ತಾರೆ. ಒಂದು ಯಾತು ಕೊಟೇಶನ್ ಕೊಟ್ಬಿಡ್ತಾರೆ ಯಾವುದೋ ಒಂದು ಬಂದಾಗ ತಕ್ಷಣ ನೆನಪು ಮಾಡ್ಕೋತಾರೆ. ಪ್ರತ್ಯಕ್ಷಂಚೈತ ಲಕ್ಷಣ ಪ್ರತ್ಯಕ್ಷಂಚೈತ ಲಕ್ಷಣ ದೃಶ್ಯತೆ ಭಗವತಿ ಭಾಷ್ಯಕಾರೆ. ಲಕ್ಷಣಗಳಲ್ಲಿ ನಮ್ಮ ಗುರುಗಳು ಮಧ್ವಾಚಾರ್ಯ ಇದ್ದಾರಲ್ಲ ಭಾಷ್ಯಕ್ಕೆ ಅವರೆಲ್ಲ ಕಾಣಿಸ್ತಾ ಇದೆ ಲಕ್ಷಣಗಳು ಅಂತ ಹೇಳ್ತಾ ಈ ಲಕ್ಷಣ ಕೋಟ್ ಮಾಡಿಬಿಟ್ಟು ಇದೆಲ್ಲ ಎಕ್ಸಾಂಪಲ್ ಯಾರು ನಮ್ಮ ಗುರುಗಳೇ ಎಕ್ಸಾಂಪಲ್ಲು ಎಲ್ಲ ಇದೆ ಅವರಿಗೆ ಇಷ್ಟು. ಅವಾಗ ಅವ್ರೇನು ಮಾಡ್ತಾನೆ ಗೊತ್ತಾ, ನಮ್ಮ ಗುರುಗಳೇನು ಭಾರಿ ಕಡಿಮೆ ಅಂತ ಅವರು ಶುರು ಮಾಡ್ತಾರೆ ಹೇಳ್ತಾರೆ ದೊಡ್ಡ ಲಕ್ಷಣ ಅವಲಕ್ಷಣ ಅದು. ನೀನು ಹೇಳ್ತಿರೋದು ಯಾವುದು ಸ್ವಿಂಗ್ ಮಾತ್ರ ಶಂಸನ ಮಾತ್ರ ಚಕ್ರಿರೇ. ನೀನು ಹೇಳೋದು ಲಕ್ಷಣ ಅಲ್ಲ ಅವಲಕ್ಷಣ ಅದು. ಆಚಾರ್ಯಲ್ಲಿರೋದೇನು ಸಲ್ಲಕ್ಷಣ. ಎಷ್ಟು ಕಪ್ಪಾಗಿದೆ ನೋಡಿದ್ರೆ ಆ ದೀಪ ಅಂತ ದೀಪ ಕಪ್ಪಾಗಿರಬಾರ್ದಪ್ಪ, ಹೇಗಿರ್ಬೇಕದು ಬೆಳಕು ಕೊಡಬೇಕು ಅಂತ ಹೇಳಬೇಕು. ಅವ್ನು ಯಾವುದೋ ತಿಳ್ಕೊಂಬಿಟ್ಟ, ಫೋಟೋ ತೋರಿಸ್ಬಿಟ್ಟು ದೀಪ ಅನ್ಲಕ್ಕಾಗತ್ತಾ, ಅದು ಅವನಿಗೆ ತಿಳುವಳಿಕೆನೇ ಇಲ್ಲ. ದೋಷನ ಗುಣ ಅಂತ ತಿಳ್ಕೊಂಬಿಟ್ಟ. ನಾತಿ ಪ್ರಸನ್ನ ಹೃದಯೋ ಯದ್ದದ್ಯಾತ್ ಗುರು. ಇಷ್ಟೆಲ್ಲ ಆಯ್ತು. ಈಗ ಗುರುತ್ವ ಇದೆ, ಎಲ್ಲ ಸರಿ ಇದೆ, ಆದರೆ ಪ್ರಸನ್ನತೆ ಇಲ್ಲ. ಇವನು ಯೋಗ್ಯ ಶಿಷ್ಯ ಹೌದು, ಯೋಗ್ಯ ಎಲ್ಲ ಸರಿ ಇದೆ, ಆದರೆ ಗುರುಗಳು ಪ್ರಸನ್ನರಾಗಿಲ್ಲ ಶಿಷ್ಯರ ಮೇಲೆ. ಅವಾಗ ಏನಾಗೋದಿಲ್ಲ, ಅವ್ರು ಹೇಳಿದರೆ ಇವನಿಗೆ ಹತ್ತೋದಿಲ್ಲ, ತಲೆಗೆ ಹೋಗೋದಿಲ್ಲ ವಿದ್ಯಾ. ಯಾಕೆ ಪ್ರಸನ್ನರಾಗಬೇಕು. ಪ್ರಸನ್ನರಾಗಬೇಕಾದ್ರೆ ಹೇಗಿರಬೇಕು ಇವನು? ಪ್ರಸನ್ನರಾಗಿ ಏನು ಕಾರಣ? ಭಕ್ತಿ ಮಾಡು. ಭಕ್ತಿ ಅಂದ್ರೇನು? ಹೇಳಿದ್ದನ್ನು ನಡೆಸ್ಬೇಕು. ಹೇಳಿ ಗುರು ಸೇವಾ ಹೇಳಿದ ಮಾತು ನಡೆಸ್ಬೇಕು. ಅವ್ರ ಗುರು ಏನು ಮಾಡಿದ್ರು ನೋಡಯ್ಯ, ನೀರು ಬೇಕಾಗಿದೆ, ಆ ಗದ್ದೆ ನೀರು ಬಿಡಬೇಕು ಹೋಗು ಅಂತ ಹೇಳಿದ್ರೆ ಹೋದ ನೀರು ನಿಲ್ತಾನೆ ಇಲ್ಲ. ಏನು ಮಾಡಿದ್ರು ಬರೀ ಅಡ್ಡ ಮರಿಬಿಟ್ಟ ತಾನೇನೆ. ಅಡ್ಡ ಮರಿ ನೋಡ್ತಾರೆ ಬರೋದು ಪತ್ತೇ ಬೆಳಗಾದ್ರು ಕೂಡ ಕುಡ್ಕೊಂಡು ಬಂದರು. ಅವರು ಎಲ್ಲಿದ್ದೆ ಅಂತ ಕೇಳಿದರು. ಇಲ್ಲಿದ್ದೇನು ಗುರುಗಳೇ ತೆದ್ದಿತ್ಕೊಂಡ. ಇಲ್ಲಿ ಹೊರಗೆ ಕಾಣ್ತಾ ಇಲ್ಲ. ಏನು ಅಂತ ಕೇಳಿ ನೀರು ಅದಕ್ಕೆ ನಾನೇ ಮಲಿಬಿಟ್ಟೆ. ನೀರು ಹೇಳಿದ್ರೆ ನೀವು ನಿಲ್ಲಿಸ್ಲೇಬೇಕಂತ ಮಲಿಬಿಟ್ಟೆ. ಅವ್ರು ಹೇಳಿದ್ರು ಬಾ ಅಂತ ಕರೆದು ತಲೆ ಮೇಲೆ ಕೈ ಇಟ್ಟರು. ಗೊತ್ತಾಯ್ತಾ? ಕೈ ಇಟ್ಟು ಎಲ್ಲ ಜ್ಞಾನ ಬರಲಿ ಅಂದರು. ಮುಗಿತು, ಒಂದು ಕ್ಷಣ ಕೋರ್ಸ್ ಮುಗಿತು, ಹೊರಟೇ ಬಿಟ್ಟರೆ. ಆಮೇಲೆ ವಿದ್ಯಾಪೀಠ ಶುರು ಮಾಡ್ತಾರೋ, ವಿದ್ಯಾಪೀಠ ಶುರು ಮಾಡ್ತಾರೋ. ಹೋಗಿ ಇಂಥವ್ರು ಆ ರೀತಿ ಓದೋರೇ ಜಾಸ್ತಿ ಹಿಂದೆ. ಅದಕ್ಕೆ ಟೀಕಾರಾಯರು ಕೂಡ ಎಂಥವರು ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ನಮ್ಗೆ ಓದಿ ಬಂದ ಜ್ಞಾನ ಅಲ್ಲ. ಯಾವ ಜ್ಞಾನ ಇದು? ಅನುಗ್ರಹದ ಜ್ಞಾನ. ಅನುಗ್ರಹದ ಜ್ಞಾನ ಕ್ವಾಲಿಟಿ ಬೇರೆ. ಗಿಫ್ಟೆಡ್ ಇರ್ತಾರಲ್ಲ ಅವ್ರು ಹಾಡೋ ರೀತಿ ಬೇರೆ, ಕಲ್ತ್ ಹೇಳೋ ರೀತಿ ಬೇರೆ. ಕಲ್ತ್ ಹೇಳಿದಾಗ ಏನು ಹೇಳ್ತಾರೆ, ಬುಕ್ಕಿಶ್ ಇರುತ್ತೆ. ಏನೋ ಹೊಂದ್ಸ ಅವ್ರು ಹೇಗೆ ಹೇಳ್ತಾರೆ ಅಂದರೆ ಅದು ನೋಡಿ ಬುಕ್ ಬರೀಬೇಕು, ಆ ರೀತಿ ಇರುತ್ತೆ. ಅದು ನ್ಯಾಚುರಲಿ ಸೂಟ್ ಆಗುತ್ತೆ. ಇವ್ರು ಏನಾಗುತ್ತೆ, ಆರ್ಟಿಫಿಷಿಯಲ್ ಆಗುತ್ತೆ ಮತ್ತೆ. ಯಾಕೆ? ಕಲ್ತಿದ್ದಿದ್ದು. ಕಲಿತು ಬಂದ ವಿದ್ಯೆ ಯಾವಾಗಲೇ ಆಗಿರುತ್ತೆ, ಅದು ಸೆಕೆಂಡ್ ಕ್ವಾಲಿಟಿ. ಅದೇ ಗಿಫ್ಟೆಡ್ ಆಗಿದ್ರೆ ಹೇಗಿರುತ್ತದ, ತೀರಾ ಡಿಸ್ಟಿಂಕ್ಟಾಗಿ ಯುನಿಕ್ಕಾಗಿ ಕಾಣಿಸುತ್ತೆ. ಆದ್ದರಿಂದ ಆ ರೀತಿಯೇ ಬೇಕಾದ್ರೆ ಏನು ಸಂಗೀತ ಏನೂ ಬರೋದಿಲ್ಲ ಅವ್ರಿಗೆ. ಅವ್ರು ಹಾಡು ಹೇಳಿಬಿಟ್ರೆ ಅಷ್ಟು ಜನ ಎಲ್ಲರ ಗಮನ ಆ ಕಡೆ ಹೋಗ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ. ಸಂಗೀತ ಏನು ಸರಾಗಿರೋ ಒಂದು ಕ್ಲಾಸ್ಗೆ ಎಂದೂ ಹೋದವರಲ್ಲೇ ಅಲ್ಲ. ಆ ಸಂಸ್ಕಾರ ಇದೆ ಅವರಲ್ಲಿ. ಇನ್ನೊಬ್ರು ಪಾಪ ಕಲ್ತು ಹೇಳ್ತಾರೆ, ಪಕ್ಕದಲ್ಲಿ ಕಿವಿ ಉಚ್ಕೊಬಿಡ್ಬೇಕು, ಹಾಕಿ ಒದರ್ತಿರ್ತಾರೆ. ಒಂದು ನಡುತ್ತೆ ಟೆಕ್ನಿಕಲಿ ಕರೆಕ್ಟ್ ಇರುತ್ತೆ, ಒಂದು ಟೆಕ್ನಿಕಲಿ ಕರೆಕ್ಟ್ ಇರ್ತಾನೆ. ಬಟ್ ಏನು ಮಿಸ್ಸಿಂಗ್ ಅದರಲ್ಲಿ? ಮೂಲ ಸಂಗೀತದ ಇಂಪೇ ಇಲ್ಲ. ಅದರಲ್ಲಿ ಇಂಪೇ ಮಿಸ್ ಆಗಿಬಿಟ್ಟಿದೆ. ಅದರಲ್ಲಿ ಸುಮ್ಮನೆ ಫ್ರೀ ಹ್ಯಾಂಡ್ ಹೇಳ್ತಾರೆ. ಇವ್ರು ಕೂಡ ಹೇಳ್ತಾರೆ ಇದು ಭಾರಿ ಚೆನ್ನಾಗಿದೆ. ಅದು ವಿಶೇಷ. ಆ ಅರ್ಥದಲ್ಲಿ ಲಕ್ಷಣ ಅಂದ್ರೆ ಅದು ಎಲ್ಲಿಂದ ಬಂತು? ಅನುಗ್ರಹದಿಂದ ಬಂತು. ಅನುಗ್ರಹದಿಂದ ಬಂದಿದ್ದು, ಇದರಿಂದ ಬಂದಿದ್ದಲ್ಲ. ತತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯೋ ಗುರುಸ್ತದ. ಅದ್ರ ಏನಾಯ್ತು ಈಗ? ಗುರು ಬೇಕು, ಶಾಸ್ತ್ರ ಬೇಕು, ಶಿಷ್ಯ ಬೇಕು, ಜಿಜ್ಞಾಸೆ ಎಲ್ಲ ಬೇಕು. ಮೇನ್ ಪಾಯಿಂಟ್, ಕನೆಕ್ಟಿಂಗ್ ಪಾಯಿಂಟ್ ಯಾವುದಂದ್ರೆ ಅನುಗ್ರಹ. ಗುರುಗಳಿಂದ ಅನುಗ್ರಹ, ಇವನಿಂದ ಸೇವೆ ಹೋಗಬೇಕು. ಸೇವೆಗೆ ತಕ್ಕಂತೆ ಏನಿರುತ್ತೆ? ಅನುಗ್ರಹ ಮಾಡ್ತಾರೆ. ಅನುಗ್ರಹಕ್ಕೆ ತಕ್ಕಂಥ ಸೇವೆ, ಸೇವೆಗೆ ತಕ್ಕಂಥ ಅನುಗ್ರಹ. ಅದು ನಡೆದೋಯ್ತು. ಅನುಗ್ರಹ ಹೇಗಿರುತ್ತೆ ಅಂದರೆ ಸರಿಯಾಗಿದ್ದಾಗ ಅದನ್ನು ಫೇವರಬಲ್, ಕರೆಕ್ಟ್ ಅಂತ ಹೇಳ್ತಾರೆ. ಅನುಗ್ರಹ ಬುದ್ಧಿ ಹೇಗಿರುತ್ತೋ, ಯಾರ ಶಿಷ್ಯನ ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದ, ಅಷ್ಟು ಗಮನ ಕೊಡ್ತಿರ್ಲಿಲ್ಲ. ಯಾವುದೋ ಒಂದು ಪ್ರಶ್ನೆ ಬಲಕ್ಕೆ ಶುರುವಾಯಿತು, ಯಾರು ಹೇಳ್ತಾ ಇಲ್ಲ, ಅವನೊಬ್ರು ಬಟ ಹೇಳ್ತಾ ಇದ್ದಾನೆ. ಏನು ಮಾಡ್ತಾರೆ ಈಗ? ಆಶ್ಚರ್ಯ ಪಡ್ತಾನೆ. ನೀವು ಮುಂದೆ ಬಾ, ಈ ಕಡೆ ಕೊಡು ಅಂತ ಹೇಳ್ತಾನೆ. ಯಾವ್ದು ಕಾರಣ ಏನಾಯಿತು? ತಾನು ಹೇಳ್ಕೊಟ್ಟಿದ್ದ ಸರಿಯಾಗಿ ಅರ್ಥ ಮಾಡ್ಕೊಂಡಲ್ಲ, ಭಾರಿ ಖುಷಿಯಾಗುತ್ತೆ. ಅದು ಇನೋವೇಟಿವ್ ಆಗಿದ್ರೆ ಇನ್ನೂ ಖುಷಿ ಆಗಿಬಿಡುತ್ತೆ. ಇನೋವೇಟಿವ್ ಅವ್ರಿಗೆ ಸಿಟ್ಟು ಬರುತ್ತೆ. ಇನೋವೇಟಿವ್ ಆದರೆ ನಾನು ಮೀರಿಸ್ಬಿಡ್ತಾರೆ ಅಂತ ಅಳಗಿರಬಾರ್ದು. ಭಾರಿ ಖುಷಿ ಪಡ್ತಾರೆ. ಖುಷಿ ಪಟ್ಟುಬಿಟ್ಟು ಅದು ಎಂಜಾಯ್ ಮಾಡೋದು. ಅದು ಇನೋವೇಟಿವ್. ಹೇಳಿದಾಗ ಅದನ್ನು ಯಾವಾಗ ಸಂತೋಷ ಪಡಿಸ್ಬೇಕಾದ್ರೆ ಇರೋ ಮಾರ್ಗ ಅದು ಒಂದೇ. ಹೇಳಿದ್ದನ್ನು ಮಾಡೋದು ಫಸ್ಟು, ಹೇಳಿದ್ದನ್ನು ಚೆನ್ನಾಗಿ ಮಾಡೋದು ಇನ್ನೊಂದು ನೆಕ್ಸ್ಟ್. ಹೇಳಿದಾಗ ಮಾಡ್ತಾರೆ, ಎಲ್ಲ ಮೆಕ್ಯಾನಿಕಲಿ ಮಾಡ್ತಾರೆ. ಆದರೆ ಸಂತೋಷ ಏನಾಗುತ್ತೆ, ಕೆಲವು ಸರ್ ಕಾಮನ್ ಸೆನ್ಸ್ ಉಪಯೋಗಿಸಲ್ಲ ಅವರು. ಈ ಗುಡಿಗೆ ಔಷಧಿ ತೊಗೊಬಾರ್ದು, ಹೋಗಿರ್ತಾರೆ, 20 ಫೈಲು ಅರ್ಜೆಂಟ್ ಬೇಕು, ಅದಿದ್ದಿಲ್ಲ ಅಂತ ಬಂದ್ಬಿಡ್ತಾರೆ ವಾಪಸ್. ಅವ್ರು ಏನು ಉಪಯೋಗಿಸ್ತಾರೆ? ಅಲ್ಲ, ಇನ್ನೊಂದು ಕೇಳಬಾರ್ದಾಗೈತೆ ಈಕ್ವಲೆಂಟು, ನೀವು ಹೇಳಲಿಲ್ಲ ಮಾಡಲಿಲ್ಲ ಅಂತ. ಅವನು ಆನೆಸ್ಟೇ ಪಾಪ, ದಡ್ಡ. ಇನ್ನೊಬ್ರು ಹಾಗಲ್ಲ, ನೀವು ಕೆಲಸ ಮಾಡ್ಕೊಂಡು ಬಂದೇ ಬರ್ತೀರ, ಆಯಿತೋ ಇಲ್ಲೋ ಭೂತಂಗ ಹೋಗ್ತಾನಾಗ. ಗುರುಪತ್ತಿಗೆ ಏನು ಬೇಕಾಗಿತ್ತು? ಆ ಪುಷ್ಯಾದ ರಾಜನ ಹೆಂಡತಿಯ ಕುಂಡಲ ಹಾಕ್ಕೋಬೇಕಾಗಿತ್ತು. ಒಂದು ಉತ್ಸವ ಇತ್ತು ಮನೆಯಲ್ಲಿ, ನಾನು ಹಾಕ್ಕೋಬೇಕಂತ. ನನಗೇ ತಂದು ಕೊಡಬೇಕಾಗಿಲ್ಲ, ನಾನು ಹಾಕ್ಕೋಬೇಕಂತ ಅಷ್ಟೇ ಅಪೇಕ್ಷೆ. ಗುರುದಕ್ಷಿಣೆ ಏನಂತ ಬೇಡ ಬೇಡ ಅಂತ ಹೇಳಿ ಕೇಳೋದಿಲ್ಲ. ನೀವು ಏನು ಹೇಳಿದ್ರು ಗುರುಗಳು ಬೇಡ ಅಂದ್ಬಿಡ್ತಾರೆ. ಏನು ಕೇಳಿದ್ರು ದಕ್ಷಿಣೆ ಕೇಳೋದಿಲ್ಲ. ಅದು ಗುರುಪತಿ ಅಂತ ಬೇಕಾದ್ರೆ ಅವ್ರನ್ನ ಕೇಳೋಗು ಅಂತಾರೆ, ಕೇಳ್ತಾರೆ. ಅವ್ರು ಹೇಳ್ತಾರೆ ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ. ಕೊನೆಗೆ ಹೇಳ್ತಾರೆ, ಹಾಗಿದ್ರೆ ನೋಡು ಭಾರಿ ಕಷ್ಟ ಅದು,
ತಂದ್ಕೊಡ್ಬೇಕಾಗತ್ತಾ? ತಂದ್ಕೊಡ್ಬೇಕು. ಪ್ರೋಗ್ರಾಮ್ ಇದೆ ಅಷ್ಟೊಳಗೆ ತರಬೇಕು, ಮತ್ತೆ ಎರಡೆರಡು ಯಾವುದೋ ತಂದ್ಕೊಟ್ರೆ ಉಪಯೋಗ ಇಲ್ಲ. ಊಟ ಎಲೆ ತಂದಿದ್ದೀನಿ ಅಂತ ಏನು ಉಪಯೋಗ? ಆಯಿತು ಅಂತ ಹೋಗ್ತಾರೆ. ಅದು ಭಾರಿ ಸವಾಲಿನ ಕೆಲಸ ಆಯಿತು. ಹೆಜ್ಜೆ ಹೆಜ್ಜೆಗೂ ಪ್ರಾಬ್ಲಮ್ಸ್ ಮಾಡ್ಕೊಂಬರ್ತಾನೆ. ಕರಿ ಇನ್ ಟೈಮ್ ಬಂದು ಕೊಟ್ಬಿಡ್ತಾನೆ ನೋಡಿ, ಬಿಡೋದಿಲ್ಲ. ಅದು ಏನಾಗುತ್ತೆ ಗುರು, ಭಾರಿ ಸಂತೋಷ ಆಗುತ್ತೆ. ಭಾರಿ ಸಂತೋಷ ಆಯ್ತು. ಫಸ್ಟ್ ಕ್ಲಾಸ್ ಬಂದವನು ಸಂತೋಷ, ಫಸ್ಟ್ ರ್ಯಾಂಕ್ ಬಂದರೆ ಇನ್ನೂ ಸಂತೋಷ. ಆ ಥರ ಅದೇ ಪ್ರಸನ್ನತೆ ಅಂದರೆ ಹಾಗೆ. ಅದಕ್ಕೆ ಯಾವಾಗಲೂ ಗಮನ ಕೊಡಬೇಕು, ಆ ಕ್ವಾಲಿಟಿ. ಅದಕ್ಕೆ ವಿಷ್ಣು ತೀರ್ಥರ ಬಗ್ಗೆ ಹೇಳ್ತಾರೆ, ಮೊದಲು ಇದನ್ನು ಹೇಳ್ಬೇಕಾದ್ರೆ ಹೇಗೆ ಆಚಾರ್ಯ ಸೇವೆ ಮಾಡಿದರು ಅಂದರೆ, ಅವ್ರ ಶಿಷ್ಯರಲ್ಲಿ ನಾನು ಎರಡನೇವನು ಅಂತ ಆಗಬಾರ್ದು, ಗೊತ್ತಾಯ್ತಾ? ಎರಡನೇವನು ಅಂತ ಆಗಬಾರ್ದು. ಮಾ ಸಂಖ್ಯಾ ಪೂರಣಿ. ಫಸ್ಟ್ ಅಂದರೆ ಫಸ್ಟೇ ಆ ಥರ ಓದ್ಬೇಕು. ಅದಕ್ಕೆ ಇವತ್ತು ಫಸ್ಟೇ, ಇನ್ನೂ ಇದ್ದಾರೆ ಮುಂದೆ ಆಚಾರ ಸಿದ್ಧಾಂತನ ಪ್ರಸಾರಕ್ಕೆ ತರೋದು, ಗ್ರಂಥಗಳು ಹೊರತರೋದು ಅವರೇನೆ. ಆ ಥರ ಸೇವೆ ಮಾಡಿದಾಗ ನಾನೂ ಒಬ್ಬ ಅಂತ ಆಗಬಾರ್ದು. ಇನ್ನೊಬ್ರು ಇರ್ತಾರೆ, ಯಾವುದೇ ಕೆಲಸ ಹಿಡಿತಾ ಯಾರು ಹೇಳ್ತಾರೆ, ನೀವು ಕೂತೆ ಬಿಡ್ತಾರೆ, ಅವ ಯಾಗೂ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಆ ಥರ ನಾನೇ ಮಾಡ್ತೀನಿ. ಅರ್ಜುನ ಏನು ಮಾಡ್ತಿದ್ದ? ನಾನು ಮಾಡ್ತೀನಿ ಅಂತ ಹೋಗ್ತಿದ್ದ. ಅದು ಉತ್ಸಾಹ. ಎಲ್ಲದಕ್ಕೂ ಆ ಥರ. ಅದು ಕೆಲವು ಕೆಲಸ ಅವಾಯ್ಡ್ ಮಾಡೋದಕ್ಕೆ ಭಾಳ ಇಷ್ಟ, ಕೆಲವರಿಗೆ ಮಾಡೋದಕ್ಕೆ ಇಷ್ಟ. ಮತ್ತು ಮಾಡಿದ ಮೇಲೆ ಚೆನ್ನಾಗಿ ಮತ್ತೆ ಇನ್ನೇನು ಇದೆಯಾ, ಮತ್ತೆ ಯಾವುದೋ ಸಮಸ್ಯೆ, ಮತ್ತೆ ಅದನ್ನು ಮಾಡಿಬಿಡ್ತೀನಿ ತಕ್ಷಣವೇ. ಆ ಥರ ಟ್ರೆಂಡ್ ಇದ್ದವ್ರ ಕಂಡ್ರೆ ಏನಾಗುತ್ತೆ, ನ್ಯಾಚುರಲಿ ತುಂಬ ಲೈಕಿಂಗ್ ಬರುತ್ತೆ. ನತತ್ ಸತ್ಯಂ ನಾತಿ ಪ್ರಸನ್ನ. ಒಟ್ಟು ಬೇಕಾದ್ದನ್ನು ಮಾಡೋದು ಪ್ರೀತಿ ಕಾರಣ. ಸಿಂಪಲ್ಲಾಗಿ ಹೇಳೋದಾದರೆ, ಬೇಕಾದ ಮಾಡ್ತಾ ಹೋದಂತೆ ಏನಾಗುತ್ತದ, ಪ್ರೀತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಅನ್ವಾಂಟೆಡ್ ಮಾಡಿದ ತಕ್ಷಣ ಏನಾಗುತ್ತಾಗ ಪ್ರೀತಿ ಹೋಗುತ್ತೆ. ತೀರ ಅನ್ವಾಂಟೆಡ್ ಮಾಡಿದ್ರೆ ದ್ವೇಷನೂ ಬಂದ್ಬಿಡುತ್ತೆ. ನೀನು ತಂಟೆ ಬರಬೇಡ, ಹೋಗಿ ಗೆಟೌಟ್ ಅಂತ. ಸ್ವಾವರಾಣಾಂ ಗುರುತ್ವಂತೂ ಭವೇತ್ ಕಾರಣತಃ ಕ್ವಚಿತ್. ಯಾವುದೋ ಕಾರಣದಿಂದ ಕೆಲವೊಮ್ಮೆ ತನಗಿಂತ ಚಿಕ್ಕವರಿಗೂ ಕೂಡ ಏನು ಬಂದ್ಬಿಡುತ್ತೆ, ಒಂದೊಂದು ಸಲ ಗುರುತ್ವ ಬಂದ್ಬಿಡುತ್ತೆ. ಅವಾಗ ಏನು ಮಾಡಬೇಕಾಗ, ಆ ಟೈಮ್ನಲ್ಲಿ ಏನು ಮಾಡ್ಬೇಕು ಅವರು? ಆ ಟೈಮ್ನಲ್ಲಿ ಗುರು ಗೌರವ ಕೊಡಬೇಕಾದ್ರೆ. ಆದರೆ ನತು ಯದ್ವತ್ ಪರೋ ಗುರು, ಮೂಲತಃ ತಮಗಿಂತ ದೊಡ್ಡ ಗುರುಗಳು ನ್ಯಾಚುರಲಿ ಇರ್ತಾರಲ್ಲ, ಅವರಲ್ಲಿ ತೋರಿಸೋ ಗೌರವಕ್ಕೆ ಇವರು ತೋರಿಸೋ ವ್ಯತ್ಯಾಸ ಆಗುತ್ತೆ, ವೇರಿ ಆಗುತ್ತೆ. ತಂದೆ ಕ್ಲಾಸ್ ಟೀಚರಿಗೆ ಗೌರವ ಕೊಡೋ ರೀತಿ, ತಮ್ಮ ಇನ್ಸ್ಟಿಟ್ಯೂಷನ್ ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಮೇಸ್ಟರ್ ಕಂಡಾಗ ಸಾರ್ ಅಂತ ಮಾತಾಡಿಸಿದ್ರು ಕೂಡ ಕನ್ಸರ್ನ್ ಟೀಚರ್ ಮೇಲಿರೋ ಅಷ್ಟು ಇದು ಅದು ಕನ್ಸರ್ನ್ ಮೇಲೆ ಇರೋದಿಲ್ಲ. ಆ ಥರ. ಆದ್ದರಿಂದ ಯಾಕೆ ದೃಷ್ಟಾಂತ ಬಂತು ಈಗ, ಎಲ್ಲಿ ಬಂತು ಅಂತ ಕೇಳಿದರೆ, ಸಾಂದೀಪಿನ್ಯಾಚಾರ್ಯ ಇದ್ದಾರೆ, ಕೃಷ್ಣ ಇದ್ದಾನೆ. ಎಲ್ಲಿ ಗುರುಗಳವರು? ಗುರುತಮ ಗುರುಂ ದೇವಂ ನಮಾಮಿ ಇವರು. ಕೃಷ್ಣ ಫಾದಿ ಟೈಮ್ ಏನು ಮಾಡ್ದ? ಗುರುಗಳೇ ಏನು, ಗುರುದಕ್ಷಿಣೆ ಏನು ಕೊಡಲಿ ಅಂದ್ಕೊಡ್ಬೇಕಾ? ತಂದ್ಕೊಡ್ತೀನಿ. ಶಿಷ್ಯನ ಹ್ಯಾ ನಡ್ಕೋ ಹಾಗೆ ನಡ್ಕೊಡ್ತಾರೆ. ಮರ್ಯಾದಾರ್ಥಂ ತೇಪಿ ಪೂಜೆ. ಮರ್ಯಾದೆ ಅಂದರೆ ಏನು? ಲೋಕ ಮರ್ಯಾದೆ ಉಳಿಸ್ಬೇಕು. ಅದೆಂದು ಹೆಚ್ಚು ಕಡಿಮೆ ಆಗಬಾರ್ದು. ಅದೊಂದು ಧರ್ಮ. ಆದರೆ ಅಚ್ಯುತ ಪ್ರೇಷ್ಠರು ಆಚಾರ್ಯ ಏನು ಮಾಡಿದಾರಂತೆ, ಯಾತ್ರಿ ವಿಷಯವಾದ ಆಯ್ತು ಗುರುಗಳು ನಮಸ್ಕಾರ ಮಾಡಿದರು. ಇವರಿಗೆ ಅಚ್ಯುತ ಪ್ರೇಷ್ಠರು ಇವರಿಗೂ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ಡಿಫ್ರೆನ್ಸ್ ಇದೆ. ಆಚಾರ್ಯ ಯಾಕೆ ಹಾಗೆ ಮಾಡಿದರು? ಕೃಷ್ಣ ವಸುದೇವತೆಗೆ ನಮಸ್ಕಾರ ಮಾಡ್ತಾ ಇದ್ದೆ. ಯಾತಕ್ಕೆ? ಲೋಕದಲ್ಲಿ ಮಾತೃದೇವೋ ಭವ ಪಿತೃದೇವ ಜನಕ್ಕೆ ಗೊತ್ತಾಗಬೇಕದು. ಇದ್ರಿಗೆ ಗೊತ್ತಾಗ್ತಿದ್ದಿಲ್ಲ. ಗೋಗಳಿಗೆ ನಮಸ್ಕಾರ ಮಾಡ್ತಿದ್ದ ಕೃಷ್ಣ, ತಾನೇ ಗೋಪಾಲ ಕೃಷ್ಣ. ಯಾಕೆಂದ್ರೆ ಗೋಗಳು ಪೂಜ್ಯ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ. ಎಷ್ಟೋ ಸರ್ತಿ ನಾವು ಮರ್ತು ಬಿಡ್ತೇವೆ. ನಾವು ಯಾವುದೋ ಇದನ್ನ ನಾವು ಮಾಡಿಬಿಟ್ಟಿದೆ, ಯಾರೋ ದೊಡ್ಡವರು ಬರ್ತಾರೆ ನಮಸ್ಕಾರ ಮಾಡಿಬಿಟ್ರೆ ನಾವು ಸಣ್ಣವರಾಗಿಬಿಡ್ತೇವೆ ಅಂತ ಅಹಂಕಾರ ಬಂದ್ಬಿಡುತ್ತೆ. ಆದರೆ ಆ್ಯಕ್ಚುಲಿ ಹಾಗೆ ಮಾಡಿದ್ರೆ ಏನಾಗುತ್ತೆ, ಲೋಕಧರ್ಮ ಪಾಲನೆ ಮಾಡೋದ್ರಿಂದ ಅವ್ರ ಗೌರವ, ಅವ್ರ ಸಾಧನೆ ಎರಡೂ ಜಾಸ್ತಿ ಆಗುತ್ತೆ. ಕರ್ಣನ ಎಕ್ಸಾಂಪಲ್ ಕೊಡ್ತಾರೆ ಆಚಾರ್ಯ. ಕರ್ಣ ಬಂದ, ಅಲ್ಲೆಲ್ಲ ವಸ್ತ್ರವಿದ್ಯೆ ಪರೀಕ್ಷೆ ಕೊಟ್ಟ, ಅರ್ಜುನಿಗೆ ಸ್ವಲ್ಪ ಮೀರಿಸೇ ಬಿಟ್ಟ. ಆಗ ಸ್ವಲ್ಪ ಗಲಾಟೆ ಶುರುವಾಯಿತು. ಅರ್ಜುನ ಸ್ವಲ್ಪ ಸಿಟ್ಟು ಬಂದು ಯುದ್ಧಕ್ಕೆ ಕರೆದ. ಮೀಸೆ ಆಗಲೇ ಯುದ್ಧ ಮಾಡಬಾರ್ದು ಸೂತನ ಮೇಲೆ ದೇವ್ರು ಹೇಳಿದ್ರು. ಸೂತಪುತ್ರ ಅವನು ಅಂತ ಹೇಳಿದ್ರು. ಯಾರಿಗೂ ಗೊತ್ತಿದ್ದಿಲ್ಲ, ಭೀಮಸೇನ ದೇವರು ಮಾತ್ರ ಹೇಳಿದ್ರು. ಆಗ ಅವ್ರ ಗಲಾಟೆ ನಡೀತಾ ಇತ್ತು ಅಷ್ಟೊತ್ತಿಗೆ. ಆಗಾತ್ ಅತಿರಥ ಪಿತಾ, ಅವರಪ್ಪ ಬಂದ. ಯಾರತ್ತ? ಸೂತ. ಸಾಕಪ್ಪ, ಸ್ವತ ಇದೆ ಈಗ, ನಮಸ್ಕಾರ ಮಾಡಿಬಿಟ್ರೆ ಏನಾಗುತ್ತೆ ಈಗ? ಸೂತಪುತ್ರ ಅಂತ ಕನ್ಫರ್ಮ್ ಆಗೋಗ್ಬಿಡುತ್ತೆ. ಆದರೆ ಕನ್ನಡ ಮಾಡಿಬಿಡ್ತಾರೆ. ಆಚಾರ್ಯ ಬರೀತಾರೆ, ಮಹಾತ್ಮ ದೊಡ್ಡವ್ರು ನೋಡಿದ್ರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಯಾವುದನ್ನು ಕೇರ್ ಮಾಡಲಿಲ್ಲ ತಾನು ಸೂತ ಅಂತ ಅನ್ಸ್ಕೊಳ್ಳೋದು ಕೇರ್ ಮಾಡಲಿಲ್ಲ. ಅಷ್ಟು ಅವನಿಗೆ ಗೌರವ ಕೊಡೋ ತನ್ನ ಕರ್ತವ್ಯ ಅಂತ ಕೊಟ್ಟ. ಆ್ಯಕ್ಚುಲಿ ಸ್ವರೂಪತ ಸೂರ್ಯ ಈತ, ಅದಿರುತ್ತೆ ಸಾಮಾನ್ಯ ವ್ಯಕ್ತಿ. ಅದು ಹೆಸರಿಗೆ ಏನಾದ್ರು ತಂದೆ. ಈಗ ತಂದೆ ಏನು ಮಾಡಬೇಕು? ತಂದೆ ಸ್ಥಾನ ತಂದೆದೇನೆ. ಎಷ್ಟೇ ಇದಾದರೂ ಕೂಡ ತಂದೆನೇ, ಗೌರವಿಸಲೇಬೇಕು. ಅದಕ್ಕೆ ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ. ಇನ್ನೂ ಕೆಲಸ ಇಂದ್ರದೇವರು ಹೇಳಿದೆ, ಬೃಹಸ್ಪತಿ ಆಚಾರ್ಯರು ಸ್ವರೂಪದಲ್ಲಿ ಅವರು ದೊಡ್ಡವರು, ಪೋಸ್ಟಲ್ಲಿ ಇವರು, ಅದಕ್ಕೆ ಅವ್ರು ಗೌರವ ಕೊಡಬೇಕಾಯ್ತು. ಕೊಡದೆ ಹೋದಕ್ಕೆ ಅನಾಹುತ ಆಯಿತು. ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ ಇದೆಲ್ಲ ತಿಳ್ಕೊಂಡ್ರೆ ತುಂಬ ಜನ ದುರಹಂಕಾರ ತೋರಿಸಿ ಅದು ಧರ್ಮ ಲೋಪ ಆಗಿಬಿಡುತ್ತೆ. ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ ನತು ಯದ್ವತ್ಪರೋ ಗುರುಹು. ಸ್ವರೂಪೋದ್ಧಕರಾದ ನಿಜವಾದ ಗುರುಗಳಿರ್ತಾರಲ್ಲ, ಅವರಲ್ಲಿ ತೋರಿಸೋ ಭಕ್ತಿ ಮಾತ್ರ ನಿಜವಾಗ್ಲೂ ಜಾಸ್ತಿ ಇರಬೇಕು. ಬರೀ ಮರ್ಯಾದಾರ್ಥಂ ಅಲ್ಲ, ಅದು ಸಹಜವಾಗಿ ಬರಬೇಕು. ಇತ್ತೇತತ್ ಪಂಚರಾತ್ರೋಕ್ತಂ ಪುರಾಣೇಶು ಅನುಮೋದಿತಂ. ಈ ವಿಷಯ ಪಂಚರಾತ್ರದಲ್ಲಿ ಬಂದಿದೆ,
ಪುರಾಣಗಳಲ್ಲೂ ಮತ್ತೆ ಮತ್ತೆ ಬಂದಿದೆ. ಆದ್ದರಿಂದ ಇದು ಸರ್ವ ಪ್ರಮಾಣ ಸಿದ್ಧಾಂತ ಅರ್ಥ. ಒಂದೇ ಕಡೆ ಬಂದರೆ ಏನಾಗಬಹುದು, ಮೇ ನಾಟ್ ಬಿ ವೆರಿ ಇಂಪಾರ್ಟೆಂಟ್. ರಿಪೀಟೆಡ್ಲಿ ಬಂದಾಗ ಏನಾಗುತ್ತದು ವೆರಿ ಇಂಪಾರ್ಟೆಂಟ್ ಅಂತ. ಯದಾ ಮುಕ್ತಿ ಪ್ರದಿಷ್ಟು ಒಂದು ಘಟ್ಟ. ಇದು ಗುರುಗಳ ವಿಷಯ ಆಯ್ತು. ಈಗ ಉಪಾಸನೆ ಮಾಡಬೇಕೀಗ. ನೆಕ್ಸ್ಟ್ ಉಪಾಸನೆ ಎಷ್ಟು ದಿವಸ ಮಾಡಬೇಕು ಪ್ರಶ್ನೆ. ಎಲ್ಲಿಂದ ಶುರುವಾಯ್ತು? ಈಗ ಜ್ಞಾನ ಬೇಕು, ದೇವರು ಸರ್ವೋತ್ತಮ, ಅವನ ರೂಪಗಳೇನು, ಹಿರಿಮೆಯೇನು ಎಲ್ಲ ಗೊತ್ತಾಯಿತು. ತಿರುಳು ಗುರುಗಳು ಬೇಕು, ಅದು ಗೊತ್ತಾಯಿತು. ಗುರುಗಳು ಹೇಳಿದ ಮೇಲೆ ಏನು ಮಾಡಬೇಕು? ಉಪಾಸನೆ ಮಾಡಬೇಕು. ಉಪಾಸನೆ ಹೇಗೆ ಮಾಡಬೇಕು ಅಂದರೆ, ಯದಾ ಮುಕ್ತಿ ಪ್ರಧಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ ರೂಪಂ ಹರೇಸ್ತದಾ ತಸ್ಯ ಸರ್ವ ಪಾಪಾನಿ ಭಸ್ಮಸಾತ್ ಯಾಂತಿ ಪೂರ್ವಾಣ್ಯುತ್ತರಾಣಿ ನಸ್ತೇಷಂ ಯಾಂತಿ ಕಾನಿಚಿತ್. ಯದಾ ಮುಕ್ತಿ ಪ್ರಧಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ. ಮುಕ್ತಿಯನ್ನು ಪಡಿಬೇಕಾದ್ರೆ ಯಾವ ರೂಪ ಉಪಾಸನೆ ಮಾಡಿದರೆ ಮುಕ್ತಿ ಸಿಗುತ್ತೋ ಆ ರೂಪ ಕಣ್ಣಿಗೆ ಕಾಣೋವರೆಗೂ ಮಾಡಬೇಕು. ಆ ರೂಪ ಅಂದರೆ ಯಾವುದದು? ಬಿಂಬರೂಪ. ಬಿಂಬರೂಪ ದರ್ಶನ ಆಗೋವರೆಗೂ ಉಪಾಸನೆ ಮಾಡಬೇಕು. ಇದು ಅಲ್ಟಿಮೇಟ್. ಇದು ಯದಾ ಮುಕ್ತಿ ಪ್ರಧಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ. ಸ್ವಯೋಗ್ಯ, ತನ್ನ ಉಪಾಸನೆ ಯೋಗ್ಯವಾದ ರೂಪವನ್ನು ನೋಡಿ ಪಶ್ಯತಿ, ಸಾಕ್ಷಾತ್ ಪಶ್ಯತಿ, ಅಪರೋಕ್ಷೇಣ ಪಶ್ಯತಿ. ಹರೇಹೇ ರೂಪಂ ತದಾ ತಸ್ಯ, ಆಗದ ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಅಲ್ಲಿ ಅವರು ಕೋರ್ಸ್ ಮುಗಿದಾಗ ಲೆಕ್ಕ. ಕೋರ್ಸ್ ಮುಗೀತು. ಆ ಸ್ಟೇಜಲ್ಲಿ ಏನೋ ಇಮ್ಮಿಡಿಯೇಟ್ ಎಫೆಕ್ಟ್ ಏನು ಅಪರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೆ ಅಂದರೆ, ಸರ್ವ ಪಾಪಾನಿ ಭಸ್ಮಸಾ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಯಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾ. ಆ ಸ್ಟೇಜಲ್ಲಿ ಇಮ್ಮಿಡಿಯೇಟ್ ಇವು ಕಣ್ಣು ಕಾಣ್ತಿರ್ಲಿಲ್ಲ, ಕರೆ ಆಪ್ರೇಷನ್ ಮಾಡಿ ನೋಡಿದ ತಕ್ಷಣ ಕಾಣಿಸೋಕೆ ಶುರುವಾಯ್ತು. ಆಗ ಇನ್ನೊಂದು ವರ್ಷ ಆದ್ಮೇಲೆ ಕಾಣುತ್ತೆ ಹೋಗು ಅಂತ ಹೇಳಾಗಿಲ್ಲ. ಎಂತ ರಿಸಲ್ಟ್ ಎಲ್ಲಿ ತೋರಿಸ್ಬೇಕು ಅವನೀಗ? ರಿಪೋರ್ಟ್ ಕೆಟ್ಟೋಗಿತ್ತು, ಸ್ವಿಚ್ಚು ರಿಪೀಟ್ ಮಾಡ್ದ, ನಾವು ಮನೆಗೆ ಹೋಗ್ಬಿಟ್ಟ ಇಷ್ಟ ಬರೋದು ಇನ್ನೊಂದು ಯಾವಾರ ಬರ್ತದೆ ಒಪ್ಪೋದಿಲ್ಲ. ಏನು ಮಾಡ್ಬೇಕು ಅವನೀಗ? ಹಾಗೆ ತೋರಿಸ್ಬೇಕು. ಕರೆ ಆವಾಗ ಬಿಲ್ಲ ದುಡ್ಡು ಕೊಡೋದಿಲ್ಲ ಅಲ್ಲಿವರೆಗೂ ಕೂಡ. ಕೆಲವು ಟೈಮ್ ತೊಗೊಳುತ್ತೆ, ಕೆಲವು ಇಮ್ಮಿಡಿಯೇಟ್. ಅಪರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೆ ಏನಾಗ್ಬಿಡುತ್ತೆ, ಫಸ್ಟ್ ಚೇಂಜ್ ಏನದು? ಎಲ್ಲ ಪಾಪ ಹೋಗ್ಬಿಟ್ಟು. ಇದು ಫಸ್ಟ್. ಎಲ್ಲ ಪಾಪ ಕಳೆಯೋ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಇರೋದು ಯಾವುದಕ್ಕೆ? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥ ಗೀತಾ ವಾಕ್ಯ. ಆ ಮೊಮೆಂಟಲ್ಲಿ, ವೆರಿ ಮೊಮೆಂಟಲ್ಲಿ ಎಲ್ಲ ನಾಶ ಆಗ್ತದೆ. ಪಾಪ ಎಲ್ಲ ಪಾಪಕರ್ಮಗಳು ಹೊರಟೋಯ್ತು. ಸಾಮಾನ್ಯ ಅಲ್ಲಿ ಏನಿದೆ? ಕ್ಷೀಯಂತೆ ಸರ್ವಕರ್ಮಾಣಿ, ಎಲ್ಲ ಕರ್ಮ ಅಂತಿದೆ. ಅದಕ್ಕೆ ಪಾಪಕರ್ಮ, ಎಲ್ಲ ಕರ್ಮ ಹೋಗ್ಬಿಟ್ಟು ಏನಾಗ್ತಾನೆ ಮತ್ತೆ ವಾಪಸ್ ಹೋದಾಗುತ್ತೆ. ಪೂರ್ತಿ ಬದಲಿಂದ ಶುರು ಹೋಗ್ಬೇಕಾಗತ್ತೆ. ಎಲ್ಲ ಹೋಗಬಾರ್ದು. ಯಾವ್ದು ಹೋಗಬೇಕು? ಅನ್ವಾಂಟೆಡ್ ಮಾತ್ರ ಹೋಗ್ಬೇಕು. ತಸ್ಯ ಪಾಪಾದಿ ಭಸ್ಮಸಾತ್. ಎಷ್ಟು ಮಟ್ಟಿಗೆ ಅಂದರೆ ಸುಟ್ಟು ಬೂದಿ ಆಗುತ್ತೆ. ಸುಟ್ಟು ಬೂದಿ ಆದಮೇಲೆ ಏನು ಚಾನ್ಸ್ ಇಲ್ಲ, ಮತ್ತೆ ಹತ್ತೋ ಚಾನ್ಸ್ ಇಲ್ಲ. ಅದಕ್ಕೆ ಭಸ್ಮಸಾತ್ ಅನ್ನೋ ಪದದ ಅರ್ಥ. ಇಲ್ಲಿ ಬೂದಿ ಎಲ್ಲಿ ಆಗುತ್ತೆ ತೋರಿಸಿ, ಬೂದಿ ಹುಡ್ಕೊಂಡು ಹೋಗಬಾರ್ದು. ಏನು ತೋರಿಸ್ಬೇಕು? ಏನೂ ಇಲ್ಲ. ಭಸ್ಮಸಾತ್ ಅಂತ ಕರೆದಾಗ ಸರ್ವನಾಶ ಆಗುತ್ತೆ ಕರ್ಮಗಳದು. ಯಾಂತಿ ಪೂರ್ವಾಣಿ ಉತ್ತರಾಣಿ ನಸ್ತೇಶ. ಯಾವ ಕರ್ಮ ಹೋಗುತ್ತೆ ಅಂದರೆ ಪೂರ್ವಾಣಿ. ಪೂರ್ವಾಣಿ ಅಂದ್ರೇನು? ಹಿಂದಿನ. ಹಿಂದಿನ ಅಂದ್ರೇನು? ಅಪರೋಕ್ಷ ಜ್ಞಾನಕ್ಕಿಂತ ಹಿಂದಿನ. ಅಪರೋಕ್ಷ ಜ್ಞಾನ ಆಯ್ತಲ್ಲ, ಆ ಹಿಂದಿನದೆಲ್ಲ ಕರ್ಮಗಳು ಏನವು? ಪೂರ್ವಾಣಿ, ಪೂರ್ವ ಕರ್ಮಗಳು. ಏನಂತಾರೆ ಅವಕ್ಕೆ? ಸಂಚಿತ ಅಂತ ಹೇಳ್ತಾರೆ. ಆಮೇಲೆ ನಶ್ಲೇಷ ಉತ್ತರಾಣಿ, ಆಮೇಲೆ ಮಾಡೋದಲ್ಲ ಏನವು? ಆಗಾಮಿ. ಅವಕ್ಕೆ ನಶ್ಲೇಷಂ ಯಾಂತಿ, ಅವಕ್ಕೆ ಸಂಪರ್ಕ ಇಲ್ಲ. ಆದರೆ ಕಾನಿ ಚಿತ್ತ ಪದ ಸೇರಿಸಿದೆ. ಎಲ್ಲವೂ ಅಲ್ಲ, ಸಾಮಾನ್ಯವಾಗಿ ಲೇಪ ಆಗೋದಿಲ್ಲ, ಕೆಲವು ಲೇಪ ಆಗುತ್ತೆ. ಯಾವುದು? ಸೋತ್ತಮ ದ್ರೋಹ. ಸೋತ್ತಮ ಅಪರೋಕ್ಷ ಜ್ಞಾನ ಆಗಿದೆ ಅಂತೇಳಿ ಏನು ಮಾಡಿಕೊಡೋದು? ಸೋತ್ತಮ ಮಾಡಿದರೆ ಅದು ಅಫೆಕ್ಟ್ ಆಗೇ ಆಗುತ್ತೆ. ಅದರ್ವೈಸ್ ಏನದು? ಉಳಿದ ಯಾವ ಪಾಪಗಳು ಕೌಂಟ್ ಆಗಲ್ಲ, ಆ ಪಾಪ ಕೌಂಟ್ ಆಗುತ್ತೆ. ಸೋತ್ತಮ ದ್ರೋಹ ಮಾತ್ರ ಕೌಂಟ್ ಆಗುತ್ತೆ. ಉಳಿದ ಪಾಪಗಳು ಯಾವುದು ಕೂಡ ಹತ್ತೋದೇ ಇಲ್ಲ. ಆದ್ದರಿಂದ ಚಿಂತೆಯಾಗಿರ್ಬೋದು. ನಶ್ಲೇಷ. ಶ್ಲೇಷ ಅಂದ್ರೇನು? ಅಂಟೋದು. ಶ್ಲೇಷ ವಿಶ್ಲೇಷ. ವಿಶ್ಲೇಷ ಅಂದರೆ ವಿಯೋಗ, ಶ್ಲೇಷ ಅಂದರೆ ಹತ್ತೋದು. ಅಂಟೋದಿಲ್ಲ, ಯಾವ ಪಾಪನೂ ಅಂಟೋದಿಲ್ಲ. ಮೋಕ್ಷಶ್ಚ ನೇತಸ್ತಸ್ಮಾತ್. ಆದರೆ ಒಂದು ಪ್ರಶ್ನೆ ಬಂತು, ಹಾಗಿದ್ರೆ ಕಾಣಿಚಿತ್ತು ಅಂತ ಹೇಳಿದ್ರಿ, ಮತ್ತೆ ಅಂಟುಕೊಂಡು ಮತ್ತೆ ವಾಪಸ್ ಹೋಗಿ ಮತ್ತೆ ಯಥಾಪ್ರಕಾರ ಸಾಧನೆ ಮಾಡಬೇಕು ಅಂದರೆ ಇಲ್ಲ. ಮೋಕ್ಷಶ್ಚ ನೇತಸ್ತಸ್ಮಾತ್. ಮೋಕ್ಷ ಅಶೂರ್ಡ್. ಅಪರೋಕ್ಷ ಜ್ಞಾನ ಬಂದ ಮೇಲೆ ಯಾವ ಕರ್ಮಗಳು ಲೇಪ ಇಲ್ಲ. ಆದರೆ ಸೋತ್ತಮ ದ್ರೋಹದ ಲೇಪ ಇದೆ. ಆದರೆ ಅದು ಮೋಕ್ಷಕ್ಕಡ್ಡಿ ಆಗೋದಿಲ್ಲ. ಮೋಕ್ಷಕ್ಕಡ್ಡಿ ಆಗೋದಿಲ್ಲ. ಮೋಕ್ಷ ಅಶೂರ್ಡ್. ಬಟ್ ಏನಾಗ್ಬೋದು? ಅದರಿಂದ ಆನಂದ ಹ್ರಾಸ ಇತ್ಯಾದಿ ಆಗ್ಬೋದೇ ಹೊರತು ಮೋಕ್ಷ ಮಾತ್ರ ಮಿಸ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದರಿಂದ ಎಚ್ಚರಿಕೆ ಕೊಟ್ಟಾಗಾಯಿತು. ಅಪರೋಕ್ಷ ಜ್ಞಾನದ ಮಹತ್ವ ಏನು ಅಂದರೆ ಮೋಕ್ಷ ಅಶೂರ್ಡ್. ಆದರೆ ರಿಸ್ಕ್ ಏನು ಅಂದರೆ ಸೋತಮ ದ್ರೋಹ ಮಾಡಿದರೆ ಹ್ರಾಸ ಆಗುತ್ತೆ. 2 ಪಾಯಿಂಟ್ ಅಂತ ಹೇಳ್ತಾರೆ. ಅದರಿಂದ ಅಪರೋಕ್ಷ ಜ್ಞಾನ ಬಂದಮೇಲೆ ಹೇಗಿರ್ಬೇಕು? ನಾವು ಸರಿಯಾಗಿ ಇರಬೇಕೆ ಹೊರತು ಬಂದಿದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಪಂಜಿತ ಆಗುತ್ತೆ. ಇದು ಕನ್ಫರ್ಮ್ ಆಗಿತ್ತ ಮುಂಚೆ ಗಲಾಟೆ ಮಾಡ್ದ ಪ್ರೊಫೆಷನಲ್ ಪೀರಿಯಡಲ್ಲಿ ಡಿಸ್ಮಿಸ್ ಮಾಡಿಬಿಡ್ಬೋದು. ಕನ್ಫರ್ಮ್ ಆದ್ಮೇಲೆ ಏನು ಮಾಡ್ಬೋದಾಗ ಇನ್ಕ್ರಿಮೆಂಟ್ ಕಟ್ ಮಾಡೋದು, ಇವ್ರು ಸಂಬಳ ಕಾರ್ಡ್ ಎಲ್ಲ ಮಾಡ್ತಾ ಇರ್ಬೋದು. ಪ್ರಮೋಷನ್ ಇನ್ಕ್ರಿಮೆಂಟ್ ಹೆಡಪ್ ಆಗುತ್ತೆ. ಕೆಲಸ ತೆಗೆಯೋದು ಸುಲಭ ಅಲ್ಲ, ಬಟ್ ಇದನ್ನು ಸುಲಭ ಮಾಡ್ಬೋದು.
ಮೋಕ್ಷಶ್ಚರೇತಸ್ತಸ್ಮಾತ್ ಸ್ವಯೋಗ್ಯ ಹರಿದರ್ಶನೆ ಭವಿಷ್ಯತ್ ಪರ್ವ ವಚನ ಮಿತ್ತೇತ ಸೂತ್ರಗಂ ತಥಾ. ಇದೆಲ್ಲ ಎಲ್ಲಿದೆ ಅಂದರೆ ಭವಿಷ್ಯತ್ ಪರ್ವದ ಹಿಂದೆ ಕೋಟ್ ಮಾಡಿದ್ದಾರೆ ಭವಿಷ್ಯತ್ ಪರ್ವನ, ಅದರಲ್ಲಿದೆ. ಮತ್ತು ಸೂತ್ರಗಂ ಬ್ರಹ್ಮಸೂತ್ರದಲ್ಲೂ ಬಂದಿದೆ, ಬ್ರಹ್ಮಸೂತ್ರದಲ್ಲಿ ಬಂದಿದೆ, ಇದರಲ್ಲೂ ಬಂದಿದೆ. ಸಂಬಂಧಪಟ್ಟ ವಾಕ್ಯಾಚಾರ ತುಂಬ ಕಡೆ ಬೇರೆ ಕಡೆ ಹೇಳಿದ್ದಾರೆ, ಅದನ್ನೆಲ್ಲ ಕೆಳಗೆ ಕೊಟ್ಟಿದೆ. ಶ್ರುತಿಶ್ಚ ತತ್ಪರ ಯದ್ವತ್ ತದ್ಯಥಾ ಇತ್ಯವದತ್ ಸ್ಫುಟಂ. ಮತ್ತು ಒಂದು ಭವಿಷ್ಯತ್ ಪರವಚನ ಸೂತ್ರದಲ್ಲಿ ಹಾಗೇ ಇದೆ, ಶ್ರುತಿಶ್ಚ ಶ್ರುತಿಗಳು ಹಾಗೇ ಇದೆ, ತತ್ಪರ ತದ್ವತ್ ತಥಾ ಯದ್ಯಥಾ ಇತ್ಯವದ ಸ್ಫುಟಂ. ಏನಂತ ಹೇಳಿದೆ ಗೊತ್ತಾ ವೇದವಾಕ್ಯ ಹೇಳ್ಬೇಕಾದ್ರೆ? ತದ್ಯಥಾ ಪೂರ್ತಿ ವಾಕ್ಯ ಬೇರೆ ಇದೆ, ತದ್ಯಥಾ ಅಷ್ಟೇ ಹೇಳ್ಬಿಟ್ರು ಆಚಾರ್ಯರು. ಏನಂತ ಇದೆ ಅಂದರೆ ತದ್ಯಥಾ ಐಶೀಕಾತೂಲಮಗ್ನೌ ಪ್ರೋತಂ ಪ್ರದೂಯೇತ ಏವಂ ಹಾ ಏವಾಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ ಇತಿ ತದ್ವ್ಯಪದೇಶಾತ್. ಸೂತ್ರ ಆಚಾರ್ಯ ಸೂತ್ರ ಕೋಟ್ ಮಾಡಿದ್ದಾರೆ ಶ್ರುತಿನ. ಈಗ ಈಗ ಇದೆಲ್ಲ ದರ್ಬೆಗಿರ್ಬೆ ಇರುತ್ತೆ, ಜೊಂಡು ಹುಲ್ಲು, ಒಣಗಿದ ಹುಲ್ಲು ಹೇಗೆ ಸುಟ್ಟು ಬೂದಿ ಆಗಬೇಕು ಹಾಗೆ ಪಾಪಗಳೆಲ್ಲ ಸುಟ್ಟು ಬೂದಿ ಆಗತ್ತೆ ಅಂತ ಶ್ರುತಿ ಹೇಳಿದೆ. ದೇರ್ಫೋರ್ ಶ್ರುತಿ ಆಧಾರ. ಆಮೇಲೆ ಭವಿಷ್ಯತ್ ಪರವಾಕ್ಯ ಕೊಟ್ಟಾಗಿದೆ, ಸೂತ್ರದಲ್ಲೂ ಇದೆ ಅಂತೇಳಿ ಸೂತ್ರವನ್ನು ಕೋಟ್ ಮಾಡ್ತಾರೆ. ಆ ಸೂತ್ರ ಯಾವುದು ಅಂದರೆ ಓಂ ತದಧಿಗಮೆ ಉತ್ತರ ಪೂರ್ವಾಹಯೋ ಅಶ್ಲೇಷ ವಿನಾಶೌ ತದ್ವ್ಯಪದೇಶಾತ್. ಬ್ರಹ್ಮಸೂತ್ರ ತದಧಿಗಮೆ ಬ್ರಹ್ಮಜ್ಞಾನ ಬರ್ತಿರ್ಲಿಕ್ಕೆ ಉತ್ತರ ಪೂರ್ವಾಹಯೋ ಅಶ್ಲೇಷ ವಿನಾಶೌ. ಉತ್ತರ ಪೂರ್ವಾಹಯೋ ಆ ಮುಂದಿನ ಹಿಂದಿನ ಪಾಪಗಳ ನಾಶ ಮತ್ತು ಲೇಪ ಇಲ್ಲದಿರುವಿಕೆ, ರೆಸ್ಪೆಕ್ಟಿವ್ಲಿ ಅರ್ಥ ಮಾಡ್ಕೋಬೇಕು. ಉತ್ತರಾಗಕ್ಕೇನಿಲ್ಲ, ಶ್ಲೇಷ ಇಲ್ಲ. ಪೂರ್ವಾಗ ಏನಾಯಿತು? ವಿನಾಶ, ರೆಸ್ಪೆಕ್ಟಿವ್ಲಿ ನಾಶ ಆಗತ್ತೆ ಅಂತ ಹೇಳಿದ್ರಿಂದ ಸಮಸ್ಯೆ ಪರಿಹಾರ ಆಯಿತು. ಬ್ರಹ್ಮಸೂತ್ರ ಆಯಿತು, ಶ್ರುತಿ ಆಯಿತು, ಭವಿಷ್ಯತ್ ಪರ್ವ ವಚನ ಆಯಿತು. ಇದರಿಂದ ಏನೇನೇ ಗೊತ್ತಾಯ್ತು, ಅದರಿಂದ ಅನೇಕ ವಿಷಯ ಗೊತ್ತಾಯಿತು. ಉಪಾಸನೆ ಎಲ್ಲಿವರೆಗೆ ಮಾಡಬೇಕು ಅಂದರೆ ಬಿಂಬರೂಪ ದರ್ಶನ ಆಗೋವರೆಗೂ ಮಾಡಬೇಕು. ಆಮೇಲೆ ಏನಾಯಿತು? ಅಲ್ಲಿ ಮೋಕ್ಷ ಅಶೂರ್. ಆದರೆ ಅಲ್ಲಿ ಸಂಚಿತ ಕರ್ಮ ಎಲ್ಲ ನಾಶ ಆಗುತ್ತೆ, ಆಗಾಮಿ ಲೇಪ ಇಲ್ಲ. ಆದರೆ ಪ್ರಬಲ ಆಗಾಮಿ ಆದರೆ ಅದಕ್ಕೆ ಲೇಪ ಇದೆ. ಆದರೆ ಮೋಕ್ಷ ಮಾತ್ರ ಏನಾದರೂ ತಪ್ಪೋದಿಲ್ಲ. ಯಾವಾಗ? ಅಪರೋಕ್ಷ ಜ್ಞಾನ ಬಂದ ಮೇಲೆ. ಇವರು ಸುಧಾಮಂಗಳ ಆದ ತಕ್ಷಣ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಯಾವಾಗದು? ಅಪರೋಕ್ಷ ಜ್ಞಾನ ಆದಮೇಲೆ. ಅದು ತುಂಬ ಜನ ತಿಳ್ಕೊಂಡ್ರೆ ಹಾಗೆ. ಸುಧಾ ಮಂಗಳ ಆದಮೇಲೆ, ಸುಧಾ ಓದಂದ್ರೆ ಸೇರಿದ ಅಂದರೆ ತಾನು ಎಲ್ಲರ ಮೇಲೆ ಹೋಗಿ ತಿಳ್ಕೊಂಡ್ಬಿಡ್ತಾರೆ. ತಪ್ಪು, ಭಾಳ ತಪ್ಪು. ಸುಧಾದ ಸರಿಯಾಗಿ ಮಾಡಿದ್ರೆ ಹಾಗೇ ಆಗುತ್ತೆ, ಆ ವಿಚಾರ ಬೇರೆ. ಹಾಗೇ ಆಗುತ್ತೆ ಬೇರೆ, ಆಯಿತು ಅನ್ನೋದು ಬೇರೆ. ಎಷ್ಟೇ ಆದರೂ ಕೂಡ ಇನ್ನೂ ಆಗಿಲ್ಲ ಅಂತ ಒಪ್ಪಲೇಬೇಕು. ಇನ್ನೇನು ಬಂತು ಅಂದರೆ ಇನ್ನೂ ಬಂದಿಲ್ಲ ಅಂತಾನೆ ಅರ್ಥ. ಅದು ಎರಡು ಸರ್ತಾರೆ ಬಂತು ಅದು ಕೂಡ. ಇದೇನು ಬಂತು ಅಂತ ಹೇಳ್ತಾರೆ, ಬಂದಿರೋದಿಲ್ಲ. ಆದ್ರೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ, ಅಷ್ಟೇ ಹೊರತು ಬೇರೆ ಅಲ್ಲ. ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ನಾವಂದ್ರೆ ಕೆಲಸಕ್ಕೆ ಉಳಿದ ಅಹಂಕಾರ ಬರೋ ಕಾರಣ ಇಲ್ಲ. ಸಾಧನೆ ತಕ್ಕಂತೆ ಏನು ಬಂತು ಫಲ ಸಿಕ್ತು ಅಷ್ಟೇ. ಏನು ಪಡಬಾರ್ದು, ಅದಕ್ಕೋಸ್ಕರ ಅಹಂಕಾರ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆ? ಉಳಿದವರಿಗೆ ಮಾಡಿಲ್ಲ, ಬಂದಿಲ್ಲ. ಅವ್ರ ಬಗ್ಗೆ ಅವಾಜ್ಞೆನೂ ಮಾಡಬಾರ್ದು, ತನ್ನ ಬಗ್ಗೆ ಅಹಂಕಾರನೂ ಪಡಬಾರ್ದು ಅಷ್ಟೇ. ತನ್ನ ಊಟ ಆಯಿತು ಅಂತ ಜೋರಾಗಿ ಓಡಾಡಿ ಅರ್ಥ ಇಲ್ಲ. ಊಟ ಮಾಡಿದ್ದು ಯಾತಕ್ಕೋಸ್ಕರ? ಅಹಂಕಾರ ಪಡ್ಲಿಕ್ಕಲ್ಲ. ಯಾತಕ್ಕೆ? ಖುಷಿ ಹೋಗ್ಲಿಕ್ಕೆ ಅಷ್ಟೇ ಹೊರತು ಅಹಂಕಾರ ಪಡಕ್ಕೆ. ಊಟ ಆಗಿಲ್ವಾ? ಅದು ಖುಷಿ ಪಡೋದು, ಡಬಲ್ ಖುಷಿ. ನನಗಾಯ್ತು ಅವ್ರಿಗೆ ಆಗಿಲ್ಲ ಅಂತ ತಕ್ಷಣ ಏನಿರ್ತಾವೆ, ಪಾಪ ನಿನಗೆ ಆಗಿಲ್ವ ಆಗಿದ್ರೆ ಆ ಥರ ಇರಬೇಕೆ ಹೊರತು ಹೋಗು ನಂದೊಂದು ಆಗೋಯ್ತು, ತಪ್ಪದು. ಅದು ಹೇಗೋ ಇದು ಹಾಗೆ. ಅಲ್ಲಿ ಜ್ಞಾನ ಭೋಜನ ಅಂತೀವಲ್ಲ ಹಾಗೆ. ಅನ್ನ ಭೋಜನದಲ್ಲಿ ತೃಪ್ತಿ ಇರಬೇಕೆ ಹೊರತು ಅಹಂಕಾರ ಇರಬಾರ್ದು. ತೃಪ್ತಿ ಬೇರೆ, ಅಹಂಕಾರ ಬೇರೆ. ಅದರಿಂದ ಅನುಕಂಪ ಇರಬೇಕೆ ಹೊರತು ಅವಜ್ಞೆ ಇರಬಾರ್ದು. ಜ್ಞಾನದಲ್ಲೂ ಹಾಗೆ ತೃಪ್ತಿ ಇರಬೇಕೆ ಹೊರತು ಏನಿರ್ಕೊಡೋದು? ಅಹಂಕಾರ ಬರಬಾರ್ದು, ಇನ್ನೊಬ್ಬರಿಗೆ ಅವಜ್ಞೆನೂ ಬರಬಾರ್ದು. ಅವ್ರು ಯೋಗ್ಯರಾದರೆ ಅನುಕಂಪ ಇರಬೇಕು, ಅಯೋಗ್ಯರಾದರೆ ಅವ್ರು ಹಣೆ ಬರ, ನಾವೇನು ಮಾಡೋಕ್ಕಾಗುತ್ತೆ ಅಲ್ವ? ಹೆಮ್ಮೆ ಬೇರೆ, ಅಹಂಕಾರ ಬೇರೆ. ಹೆಮ್ಮೆ ಎಂಬುದೇನದು? ಹೆಮ್ಮೆ ಎಂಬುದೇನು? ತೃಪ್ತಿ. ಕೆಲಸ ಸಾಧನೆ ಮಾಡೋ ತೃಪ್ತಿ ಅಷ್ಟೇ. ಆ ತೃಪ್ತಿಗೆ ಬೆಲೆ ಇದೆ. ಹೆಮ್ಮೆ ಯಾವಾಗಲೂ ದೋಷ ಅಲ್ಲ. ಆಚಾರ್ಯ ಪೌನೋಸ್ಮಾಕಂ ಹೆಮ್ಮೆ, ನಮ್ಮ ಗುರುಗಳು ಮಧ್ವಾಚಾರ್ಯರು ಎಂಬ ಅದು ಅಹಂಕಾರ ಅಲ್ಲ. ಯಾವುದು ಅಹಂಕಾರ? ನಾನು ಭಾರಿ ದೊಡ್ಡ, ನಾನೇ ಗುರು, ಅದು ಅಹಂಕಾರ. ಅಹಂಕಾರಕ್ಕೂ ತುಂಬ ವ್ಯತ್ಯಾಸ. ವಿಶ್ವಾಸ ಬೇರೆ, ವಿನಯ ಬೇರೆ. ದೈನ್ಯ ಬೇರೆ, ವಿನಯ ಬೇರೆ. ವಿನಯ ತೋರಿಸ್ಬೇಕು ಅಂದ್ರೆ ದೈನ್ಯ ತೋರಿಸ್ಬೇಕು ಅಂತ ಅರ್ಥ ಅಲ್ಲ. ವಿನಯ ಅಂಬಬೇಕು. ದೈನ್ಯ ಅಂಬೋದೇನು ಗೊತ್ತಾ? ಅದು ವೀಕ್ನೆಸ್. ಅದು ದೈನ್ಯ ಅಂಬೋದು. ದೀನ ಅಂಬೋದು ಎಷ್ಟು ಹಣೆ ಬರ. ಕೇಳ್ತಾನೆ ನಮಗೆ ಅಸಹ್ಯ ಬಂದ್ಬಿಡುತ್ತೆ. ವಿನಯ ಹಾಗಲ್ಲ. ವಿನಯ ಯಾವಾಗ ಏನು ತಂದು ಗೌರವ ಕೊಡುತ್ತೆ. ದೈನ್ಯ ಏನು ಮಾಡುತ್ತೆ? ಅಸಹ್ಯ ಹುಟ್ಟಿಸೋದು. ಆದ್ದರಿಂದ ಎಂದೂ ಕೂಡ ದೈನ್ಯ ಇರಬಾರ್ದು, ವಿನಯ ಇರಬೇಕು. ಕೆಲವು ವಿನಯ ಅಂದ್ರೆ ದೈನ್ಯ ಅಂತ ತಿಳ್ಕೊಂಬಿಟ್ಟು ಏನು ಮಾಡ್ತಾರೆ? ವಿನಯ ತೋರಿಸ್ತಾರೆ, ದೈನ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತೇಳಿ. ಅವ್ರು ತಾವೇ ತಿಳ್ಕೊಳ್ಳಿ, ವಿನಯ ಕೊಟ್ಟು ದೈನ್ಯ ಅಲ್ಲ. ವಿನಯನೇ ಬೇರೆ, ದೈನ್ಯನೇ ಬೇರೆ. ಆಗಾಮಿ ಹೋಗಿಲ್ಲ, ಸಂಚಿತ ಹೋಗುತ್ತೆ. ಆಗಾಮಿಗೆ ಲೇಪ ಇದೆ.
ಯಾವತ್ತಕ್ಕೆ ಪ್ರಬಲಕ್ಕೆ, ಉಳಿದಕ್ಕೆ ಲೇಪ ಇಲ್ಲ ಅಷ್ಟೇ ಹೊರತು ಪ್ರಬಲ ದೋಷಕ್ಕೆ ಲೇಪ ಇದ್ದೇ ಇದ್ದೇ ಇದೆ. ಆದ್ದರಿಂದ ಪೂರ್ತಿ ಹೋಗಲಿಲ್ಲ. ಆ ಸಂಚಿತ ಮಾತ್ರ 100% ಸುಟ್ಟೋಗುತ್ತೆ, ಅದರ ಯೋಚನೆ ಇಲ್ಲ. ಆಗಾಮಿ ಮಾತ್ರ ಬೀಯಿಂಗ್ ದಿ ಥಿಂಗ್ಸ್ ಕಾಮನ್ ಎಲ್ಲ ಯಾವುದೂ ಲೇಪ ಇಲ್ಲ. ಆದರೆ ಸೋತ್ತಮ ದ್ರೋಹಾದಿ ಪಾಪಗಳು ಮಾತ್ರ ಏನಾಗುತ್ತೆ, ಅಪ್ರೋಷ್ಟ ಜ್ಞಾನಿಗೂ, ಬರೀ ಅಪ್ರೋಷ್ಟ ಜ್ಞಾನಿಗಳ ದೇವತೆಗಳಿಗೂ ಇದು ಚಂದ್ರ ಸುಗ್ರೀವ ಹೇಳ್ಬಿಟ್ಟಿದ್ದಾರೆ. ಚಂದ್ರ ಸುಗ್ರೀವ ಇವರು ಮಾಡಿದ್ದು ಸೋತ್ತಮ ಅಪರಾಧವಾದ್ದರಿಂದ ಅವರಿಗೆ ಅದು ಮುಕ್ತಿಯಲ್ಲೂ ಅಫೆಕ್ಟ್ ಆಯಿತು. ಅಷ್ಟರ ಮಟ್ಟಿಗೆ ದೇವತೆಗಳಿಗೆ, ಬರೀ ಜ್ಞಾನಿಗಳಲ್ಲ, ದೇವತೆಗಳು, ದೊಡ್ಡ ದೇವತೆಗಳು, ಅವರಿಗೂ ಅಫೆಕ್ಟ್ ಆಯಿತು. ಪ್ರಾರಬ್ಧ ಸೇರೋ ವಿಚಾರ ಬೇರೆ, ಬಟ್ ಅಫೆಕ್ಟ್ ಆಗೇ ಆಗುತ್ತೆ. ಪ್ರಾರಬ್ಧ ಮಾತ್ರ ಅನುಭವಿಸುತ್ತಿರಬೇಕು, ಪ್ರಾರಬ್ಧ ಅನುಭವಿಸುತ್ತಿರಬೇಕು. ಮುಕ್ತಸ್ತು ಮಾನುಷ ದೇವಾನ್ ದೇವಾ ಇಂದ್ರಂ ಶಂಕರಂ. ದೈತ್ಯವಾದ ಸ್ಫುಟಂ, ಸ್ಮೃತಿಗಳಲ್ಲಿ ಆಂಬಿಗ್ಯೂಟಿ ಇಲ್ಲ. ಸ್ಫುಟಂ ಅಂತ ಹೇಳಿದ್ರಿಂದ ಯಾವುದೋ ಶ್ರುತಿ ಹೇಳ್ತಾ ಇಲ್ಲ, ಡೆಸಿಸಿವ್ ಆಗಿರೋದು ಹೇಳ್ತಾ ಇದ್ದೇವೆ. ಮುಕ್ತಾಸ್ತು ಮಾನುಷ ದೇವಾನ್ ದೇವಾ ಇಂದ್ರಂ ಶಂಕರಂ ಸಬ್ರಹ್ಮಾಣಂ ಕ್ರಮೇಣೈವ ತೇನಯಾಂತ್ಯಖಿಲಾ ಹರಿಂ ಉತ್ತರೋತ್ತರವಶ್ಯಾಶ್ಚ ಮುಕ್ತ ರುದ್ರ ಪುರಸ್ಸರಾಹ. ನೆಕ್ಸ್ಟ್ ಪಾಯಿಂಟ್, ಮುಕ್ತಿ ಹೇಗೆ ಹೋಗ್ತಾರೆ, ರೂಟ್ ಇದು. ಮುಕ್ತಿ ರೂಟ್ ಹೇಳ್ತಾರೆ, ಅದು ನಾಳೆ ಮುಕ್ತಿ ರೂಟ್ ಹೇಳೋದು. ಮುಕ್ತಿಯಲ್ಲಿ ಏನಿರುತ್ತೆ ಅಂತ ಹೇಳೋದು, ಮುಕ್ತಿ ರೂಟ್ ಒಂದು, ಮುಕ್ತಿಯಲ್ಲಿ ಏನಿರುತ್ತೆ ಮೊದಲಿಂದ ಹೇಗೆ ಶುರು ಮಾಡಿ ಸಿಸ್ಟಮೆಟಿಕ್ ಆಗಿ ಹೇಳಿರುತ್ತೆ ಅಂತಂದರೆ ಈಗ ಮುಕ್ತಿವರೆಗೂ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ. ಎಲ್ಲ ಸ್ಟೆಪ್ಸು ಕವರ್ ಮಾಡಿದ್ದಾರೆ. ಅದಕ್ಕೆ ಮೊದಲೇ ಅಧ್ಯಾಯ ಓದಿಬಿಟ್ರೆ ಎಲ್ಲ ಓದಿದಾಗ ಲೆಕ್ಕ. ಇದು ನಾಳೆ ಮುಗಿಲಿಕ್ಕಿಲ್ಲ, ಇಷ್ಟು ದಿವಸ ಮುಗಿಯಿತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀಪ್ರಾಣಪತಿರೇರಿತಃ ಯದವೋಚವಹಂ ತೇನ ಪ್ರೀಯತಾಂ ಕಮಲಾಲಯಃ.